ಸ್ಯಾಂಡಲ್ವುಡ್ನಲ್ಲಿ ದರ್ಶನ್ ವಿಚಾರ ಇವತ್ತು ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿ ಮಾಡ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಆದಾಗಿಂದನೂ ಕೂಡ ದರ್ಶನ್ ಸುದ್ದಿಯಲ್ಲಿದ್ದಾರೆ. ಮತ್ತೊಂದು ಕಡೆ ಇವತ್ತು ನಟ ದರ್ಶನ್ ಅನ್ಫಾಲೋ ಸುಂಟರಗಾಳಿ ದೊಡ್ಡ ಮಟ್ಟದಲ್ಲಿ ಹಬ್ಬಿರೋದು. ಮಾರ್ಮಿಕ ಪೋಸ್ಟ್ಗಳು ವೈರಲ್ ಆಗ್ತಾ ಇದೆ. ಒಂದು ಕಡೆ ಸುಮಲತಾ ಅವರು ಮಾಡಿರುವಂತಹ ಪೋಸ್ಟರ್ಗಳು, ಅದಕ್ಕೆ ಈಗ ಮದರ್ ಇಂಡಿಯಾ ಸುಮಲತಾ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಎಲ್ಲೆಡೆ ಹರಿದಾಡ್ತಾ ಇರುವಂತಹ ಊಹಾಪೋಹಗಳಿಗೆ ಸುಮಲತಾ ಸ್ಪಷ್ಟನೆ ಕೊಟ್ಟಿದ್ದಾರೆ. ದರ್ಶನ್ ಅನ್ಫಾಲೋ ಮಾಡಿದಂತಹ ಬೆನ್ನಲ್ಲೇ ಸುಮಲತಾ ಅವರು ಒಂದಷ್ಟು ಪೋಸ್ಟ್ಗಳನ್ನ ಹಾಕಿದ್ರು. ಇದೀಗ ಈ ವಿಚಾರಕ್ಕೆ ಹಿರಿಯ ನಟಿ ಸುಮಲತಾ ಅವರು ಸ್ಪಷ್ಟನೆಯನ್ನ ಕೊಟ್ಟಿರೋದು. ಅಂದ್ರೆ ದರ್ಶನ್ಗೆ ಹಾಕಿರೋದು ಅನ್ನುವಂತಹ ಒಂದಷ್ಟು ಊಹಾಪೋಹಗಳು ಏನ್ ಹರಿದಾಡ್ತಾ ಇತ್ತು. ಯಾಕಂದ್ರೆ ದರ್ಶನ್ ಈ ಕಡೆ ಅನ್ಫಾಲೋ ಮಾಡ್ತಾ ಇದ್ದಂತೆ ಇವರು ಸುಮಲತಾ ಅವರು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಒಂದಷ್ಟು ಪೋಸ್ಟ್ಗಳು, ಒಂದಷ್ಟು ಸುಭಾಷಿತದ ಪೋಸ್ಟ್ಗಳನ್ನ ಹಾಕಿದ್ರು. ಸೊ ಆ ಪೋಸ್ಟ್ಗಳನ್ನ ಹಾಕಿರೋದು ದರ್ಶನ್ಗೆ ಅನ್ನುವಂತಹ ವಿಚಾರಗಳು ಹರಿದಾಡ್ತಾ ಇತ್ತು. ಹಾಗಾಗಿ ಆ ಏನು ಊಹಾಪೋಹಗಳು ಹರಿದಾಡ್ತಾ ಇತ್ತು ಅದೆಲ್ಲದಕ್ಕೂ ಕೂಡ ಈಗ ಸುಮಲತಾ ಅವರು ಸ್ಪಷ್ಟನೆ ಕೊಟ್ಟಿರೋದು. ಅಂದ್ರೆ ನಾನು ದರ್ಶನ್ಗೆ ಹಾಕಿರುವಂತಹ ಪೋಸ್ಟ್ ಅಲ್ಲ ಇದು, ನಾನು ಯಾರನ್ನೂ ಕೂಡ ಗುರಿಯಾಗಿಸಿಕೊಂಡು ಮಾಡಿರುವಂತಹ ಪೋಸ್ಟ್ ಅಲ್ಲ ಅನ್ನೋ ರೀತಿಯಲ್ಲಿ ತಾವು ಮಾಡಿರುವಂತಹ ಪೋಸ್ಟ್ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸುಮಲತಾ ಅವರು. ಯಾಕಂದ್ರೆ ದರ್ಶನ್ ಅವರು ಇವತ್ತು ಡೆವಿಲ್ ಶೂಟಿಂಗ್ಗೆ ಭಾಗಿಯಾಗ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಚಾಮುಂಡಿ ತಾಯಿಯ ದರ್ಶನವನ್ನ ಪಡ್ಕೊಂಡು ಇವತ್ತಿನಿಂದ ಏನು ಸುಮಾರು 10 ತಿಂಗಳಿನಿಂದ ಶೂಟಿಂಗ್ ಸ್ಟಾಪ್ ಆಗಿತ್ತು, ಇವತ್ತಿನಿಂದ ಆರಂಭ ಮಾಡಿದ್ದಾರೆ. ಅದೆಲ್ಲದರ ನಡುವೆ ಅನ್ಫಾಲೋ ಮಾಡಿದ್ರು ದರ್ಶನ್ ಅವರು ಸುಮಾರು ಒಂದಷ್ಟು ಜನರನ್ನ, ಅವ್ರಿಗೆ ಬೇಕಾದಂಥವರನ್ನ. ನನ್ನ ಪೋಸ್ಟ್ ಯಾರನ್ನೂ ಕೂಡ ಗುರಿಯಾಗಿಸಿ ಮಾಡಿರೋದಲ್ಲ, ಸುಮಲತಾ ಅವರು ಸ್ಪಷ್ಟನೆ ಕೊಟ್ಟಿರೋದು. ಅದು ಸರಳವಾಗಿ ಹಂಚಿಕೊಂಡಿರುವಂತಹ ವಿಚಾರ ಅಷ್ಟೇ. ಫಾಲೋ ಅನ್ಫಾಲೋ ಬಗ್ಗೆ ನಾನು ಗಮನ ಕೊಡೋದಿಲ್ಲ. ಮಾಧ್ಯಮಗಳಲ್ಲಿ ಬಂದ ಬಳಿಕ ಈ ವಿಚಾರದ ಬಗ್ಗೆ ನಂಗೆ ಗೊತ್ತಾಯಿತು. ದರ್ಶನ್ ಇನ್ಸ್ಟಾ ಟ್ವಿಟರ್ನಲ್ಲಿ ಯಾರನ್ನೂ ಫಾಲೋ ಮಾಡ್ತಾ ಇಲ್ಲ, ಅದು ಅವರ ವೈಯಕ್ತಿಕವಾದಂತಹ ವಿಚಾರ. ಅದನ್ನ ಎಲ್ಲರೂ ಕೂಡ ಗೌರವಿಸಲೇಬೇಕು. ಇದನ್ನ ಬೇರೆ ರೀತಿಯಲ್ಲಿ ಅರ್ಥೈಸೋದು ಅಗತ್ಯತೆ ಇಲ್ಲ. ತಾಯಿ ಮಗನ ಸಂಬಂಧದಲ್ಲಿ ಅನಗತ್ಯವಾಗಿ ವಿವಾದ ಸೃಷ್ಟಿಸಬೇಡಿ. ನನ್ನ ಪೋಸ್ಟು ಯಾರನ್ನೂ ಉದ್ದೇಶಿಸಿ ಮಾಡಿದ್ದಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸುಮಲತಾ ಅವರು. ನೋಡಿ, ಒಂದಷ್ಟು ಪೋಸ್ಟ್ಗಳನ್ನ ಹಂಚಿಕೊಂಡಿದ್ರು, ಸುಭಾಷಿತ ಪೋಸ್ಟ್ಗಳು, ಸತ್ಯವನ್ನ ತಿರುಚುವ, ಪಶ್ಚಾತ್ತಾಪವಿಲ್ಲದ ಜನರನ್ನ ನೋಹಿಸುವ, ಆರೋಪ ಹೊರಿಸುವ, ತಮ್ಮನ್ನ ನಾಯಕ ಅಂತ ಭಾವಿಸುವ, ಈ ರೀತಿ ಒಂದಷ್ಟು ಪೋಸ್ಟ್ಗಳನ್ನ ಹಾಕಿದ್ರು. ಅದು ದರ್ಶನ್ಗೆ ಹಾಕಿರೋದು ಅಂತಲೂ ಕೂಡ ಒಂದಷ್ಟು ವಿಚಾರಗಳು ಹರಿದಾಡ್ತಾ ಇತ್ತು. ಅದಕ್ಕೆ ಮತ್ತೊಂದು ಪೋಸ್ಟ್ ಹಾಕೋದ್ರ ಮುಖಾಂತರ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಿಕಾ. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ದೀಪಿಕಾ, ಸುಮಾರು 10 ತಿಂಗಳ ನಂತರ ದರ್ಶನ್ ಇವತ್ತು ಶೂಟಿಂಗ್ಗೆ ಹೋಗಿರೋದು, ಶೂಟಿಂಗಲ್ಲಿ ಭಾಗಿಯಾಗಿರೋದು ಒಂದು ವಿಚಾರ. ಅದೆಲ್ಲದರ ನಡುವೆ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರೋದು ಅವರು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಸುಮಲತಾ ಅವರನ್ನ ಅನ್ಫಾಲೋ ಮಾಡಿರೋದು, ಅಭಿಷೇಕ್ ಅಂಬರೀಷ್ ಅವರನ್ನ ಅನ್ಫಾಲೋ ಮಾಡಿರೋದು, ಸುಮಲತಾ ಸೊಸೆಯನ್ನ ಅನ್ಫಾಲೋ ಮಾಡಿರೋದೇ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಲತಾ ಅವರು ಒಂದಷ್ಟು ಸುಭಾಷಿತ ನುಡಿಗಳನ್ನ ಹಾಕ್ತಾರೆ. ಅದು ದರ್ಶನ್ಗೆ ಹಾಕಿರೋದು ಅನ್ನುವಂಥ ಒಂದಷ್ಟು ಮಾತುಗಳು ಕೇಳಿಬರುತ್ತೆ. ಅದಾದ್ಮೇಲೆ ಸುಮಲತಾ ಅವರು ರಿಯಾಕ್ಟ್ ಮಾಡ್ತಾರೆ, ಇಲ್ಲ ದರ್ಶನ್ ನನ್ನ ಸಂಬಂಧ ಬಹಳ ಚೆನ್ನಾಗಿದೆ, ಯಾವಾಗಿದ್ರೂ ಕೂಡ ನನ್ನ ಹಿರಿ ಮಗ ಅಂತ ಹೇಳಿ. ಏನಾಗ್ತಾ ಇದೆ ಅಂತ ಹೇಳಿ ಈಗ ದೀಪಿಕಾ. ಹೌದು ಪೂರ್ಣಿಮಾ, ಸುಮಲತಾ ಅಂಬರೀಷ್ ಅವರ ಒಂದು ಪೋಸ್ಟ್ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ನಿನ್ನೆ ರಾತ್ರಿ ಸುಮಾರಿಗೆ ದರ್ಶನ್ ಅವರು ತಮ್ಮ ಗ್ರಾಮ್ನಲ್ಲಿದ್ದಂಥ 6 ಜನ ಫಾಲೋವರ್ಸನ್ನು ಅನ್ಫಾಲೋ ಮಾಡ್ತಾರೆ. ಅದು ಸುಮಲತಾ ಅಂಬರೀಷು, ಅಭಿಷೇಕ್ ಅಂಬರೀಷು, ಅವಿವಾ ಅಭಿಷೇಕು, ಜೊತೆಗೆ ಒಂದು ಡಿ ಪಿಕ್ಚರ್ಸ್ ಅವರ ಏನು ಅಫಿಷಿಯಲ್ ಪೇಜ್ ಏನಿದೆ ಅದು, ಅದರ ಜೊತೆಗೆ ವಿನೀಶ್ ಅವರನ್ನು ಅನ್ಫಾಲೋ ಮಾಡಿರುವಂಥದ್ದು. ಇದರ ಬೆನ್ನಲ್ಲೇ ಇದೀಗ ಅನ್ಫಾಲೋ ಮಾಡಿದಂಥ ಬೆನ್ನಲ್ಲೇ ಸುಮಲತಾ ಅಂಬರೀಷ್ ಅವರು ಒಂದು ಪೋಸ್ಟನ್ನು ಹಾಕ್ತಾರೆ. ಬೆಸ್ಟ್ ಆ್ಯಕ್ಟಿಂಗ್ ಅವಾರ್ಡ್ ಯಾರಿಗೆ ಸಿಗಬೇಕು ಹೋಗುತ್ತೆ ಅಂದರೆ ಯಾರು ಸತ್ಯವನ್ನು ತಿಳಿಸ್ತಾರೆ ಅಥವಾ ತಮ್ಮದೇ ತಪ್ಪಿಡ್ಕೊಂಡು ಬೇರೆಯವರ ಮೇಲೆ ಗೂಬೆ ಕೂರಿಸ್ತಾರೆ ಅಂಥವರಿಗೆ ಸಿಗಬೇಕು, ತಮ್ಮನ್ನೇ ತಾವೇ ಹೀರೋ ಅಂತ ಯಾರು ಅನಿಸ್ಕೋತಾರೆ ಅಂತ ಒಂದು ಪೋಸ್ಟನ್ನು ಹಾಕಿರ್ತಾರೆ. ಆ ಪೋಸ್ಟ್ ಎಲ್ಲೆಡೆ ವೈರಲ್ ಆಗ್ತಾ ಇದ್ದಂತೆ ಇವತ್ತು ಬೆಳಗ್ಗೆ ಕೂಡ 2-3 ಥಾಟ್ಸ್ ಇರುವಂತಹ ಒಂದು ಪೋಸ್ಟ್ಗಳನ್ನು ಸುಮಲತಾ ಅಂಬರೀಷ್ ಅವರು ಹಾಕಿರುವಂಥದ್ದು. ಇದರ ಜೊತೆಗೆ ಒಂದಿಷ್ಟು ದರ್ಶನ್ ಅವರಿಗೆ ಟಾಂಗ್ ಕೊಡುವಂತಹ ಪೋಸ್ಟರ್ಗಳು ಅಥವಾ ಬರವಣಿಗೆಗಳು ಅದರಲ್ಲಿ ಇತ್ತು ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಆದರೆ ಇದೆಲ್ಲ ಬೆಳವಣಿಗೆ ನಂತರ ಸುಮಲತಾ ಅಂಬರೀಷ್ ಅವರು ತಮ್ಮ ಒಂದು ಸೋಷಿಯಲ್ ಮೀಡಿಯಾ ಪೇಜಲ್ಲಿ ಬರ್ಕೊಂಡಿದ್ದಾರೆ. ಯಾರನ್ನು ಉದ್ದೇಶಿಸಿ ಕೂಡ ಇದನ್ನು ನಾನು
ಈ ಪೋಸ್ಟನ್ನು ಹಾಕಿಲ್ಲ. ತಾಯಿ ಮತ್ತು ಮಗನ ನಡುವೆ ಬಿರುಕು ಮಾಡುವಂಥ ಪ್ರಯತ್ನ ಮಾಡಬೇಡಿ ಅನ್ನುವಂಥ ಮಾತನ್ನು ಕೂಡ ಬರ್ಕೊಂಡಿದ್ದಾರೆ. ನನಗೆ ಸಾಮಾನ್ಯವಾಗಿ ಸೋಷಿಯಲ್ ಮೀಡಿಯಾವನ್ನು ಯಾರು ಫಾಲೋ ಮಾಡ್ತಾರೆ ಅನ್ಫಾಲೋ ಮಾಡ್ತಾರೆ ಅನ್ನೋದನ್ನು ಗಮನಿಸುವಂಥ ಟೈಮ್ ಇಲ್ಲ ಅನ್ನುವಂಥದ್ದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಸಾಮಾನ್ಯವಾಗಿ ನಾನು ನೋಡಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ದರ್ಶನ್ ಯಾರನ್ನು ಅನ್ಫಾಲೋ ಮಾಡ್ತಾರೆ ಅದು ಅವರ ವೈಯಕ್ತಿಕ, ಅದನ್ನು ನಾವು ಗೌರವಿಸಬೇಕು ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿರುವಂಥದ್ದು. ನೀವು ಗಮನಿಸ್ಬೋದು, ದರ್ಶನ್ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲೂ ಕೂಡ ಅವರು ಸುಮಲತಾ ಅಂಬರೀಷ್ ಅವರು ಒಂದು ಪೋಸ್ಟನ್ನು ಹಾಕ್ತಾರೆ. ಅದಕ್ಕೆ ಫ್ಯಾನ್ಸ್ಗಳು ಕೂಡ ಗರಂ ಆಗಿರ್ತಾರೆ. ಯಾಕಂದರೆ ಅವರು ಜೈಲಲ್ಲಿರುವಂಥ ಸಂದರ್ಭದಲ್ಲಿ ಸುಮಲತಾ ಅಂಬರೀಷ್ ಅವರು ನೋಡೋಕ್ಕೆ ಹೋಗಿರಲಿಲ್ಲ. ಅದೆಲ್ಲೋ ಒಂದು ಕಡೆ ದರ್ಶನಿಗೆ ಮನಸ್ಸಿಗೆ ನೋವಾಗಿ ಅವರು ಅನ್ಫಾಲೋ ಮಾಡಿದ್ರ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಮೇಲ್ನೋಟಕ್ಕೆ ಕಾಣಸಿಗುತ್ತೆ. ಸದ್ಯಕ್ಕೆ ನಾವು ಸುಮಲತಾ ಅಂಬರೀಷ್ ಅವರ ಮನೆ ಮುಂಭಾಗದಲ್ಲಿದ್ದೀವಿ. ಅವರು ಇಲ್ಲಿ ಇಲ್ಲ ಅನ್ನುವಂಥದ್ದು ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಪವರ್ ಟಿವಿ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿದೆ. ಪೂರ್ಣಿಮಾ. ಓಕೆ, ಥ್ಯಾಂಕ್ ಯು ದೀಪಿಕಾ ತಮ್ಮೆಲ್ಲ ಮಾಹಿತಿಗಾಗಿ.